ಇನ್ನು ರಾಜ್ಯ ಬಿಜೆಪಿ ವಿಚಾರಕ್ಕೆ ಬರೋಣ. ರಾಜ್ಯ ಬಿಜೆಪಿಯಲ್ಲಂತೂ ಈ ಆಂತರಿಕ ಕಲಹ ಅಂತಕ್ಕಂಥದ್ದು ಯಾಕೋ ಮುಗಿಯೋ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಆಡ್ತಿದ್ದಾರೆ. ಸರ್ಕಾರದ ವಿರುದ್ಧ ಹೋರಾಟದ ಸಂದರ್ಭದಲ್ಲಿ ಭಿನ್ನಮತ ಶುರುವಾಗಿದೆ. ರಾಜ್ಯ ಕೇಸರಿ ಮನೆ ಹಂಗಾಮಕ್ಕೆ ಹೈಕಮಾಂಡ್ ಕೆಂಗಣ್ಣು ಬೀರಿದೆಯಂತೆ. ಹೈಕಮಾಂಡ್ ಗಮನಕ್ಕೆ ಹೋಗಿದೆ. ಹೈಕಮಾಂಡ್ ನಾಯಕರಿಂದ ರಾಜ್ಯ ಬಿಜೆಪಿ ನಾಯಕರಿಗೆ ಖಡಕ್ ಸಂದೇಶ ರವಾನೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಆಂತರಿಕ ಕಲಹವನ್ನು ಬಹಿರಂಗ ಮಾಡಿಕೊಳ್ಬೇಡಿ. ಮೂಡ ಹಗರಣದ ಭಾರೀ ಭ್ರಷ್ಟಾಚಾರ ಸಿಎಂ ಸಿದ್ದರಾಮಯ್ಯ ಮೇಲೆ ಬಂದಿದೆ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿದು ಕೂತ್ಕೊಳ್ಳಿ. ಹೋರಾಟವನ್ನು ತೀವ್ರಗೊಳಿಸಿ ಸಿದ್ದರಾಮಯ್ಯ ರಾಜೀನಾಮೆಗೆ ಹೇಗೆ ಒತ್ತಡ ಹಾಕಬೇಕು ಅದ್ರ ಬಗ್ಗೆ ಆಲೋಚನೆ ಮಾಡಿ. ಬಿಜೆಪಿಯ ಈ ಬಣ ರಾಜಕಾರಣ ಕಾಂಗ್ರೆಸ್ಗೆ ಅಸ್ತ್ರ ಆಗಬಾರದು. ನಿಮ್ಮ ಆಂತರಿಕ ಸಮಸ್ಯೆ ಪಕ್ಷದ ಒಳಗಡೆನೇ ಇರಬೇಕು. ಬಣಗಳಾಗಿ ಪ್ರತ್ಯೇಕ ಸಭೆ ಮಾಡೋದ್ರಿಂದ ಬಿಜೆಪಿಗೆ ಯಾವ ಲಾಭನೂ ಇಲ್ಲ. ಮೊದಲು ಸಿದ್ದರಾಮಯ್ಯ ರಾಜೀನಾಮೆ ಪಡೆಯುವಲ್ಲಿ ಯಶಸ್ವಿಯಾಗಿ. ಈಗಾಗಲೇ ನಿಮ್ಮ ಪಾದಯಾತ್ರೆಯ ಬಿಸಿ ಸಿದ್ದರಾಮಯ್ಯನವ್ರಿಗೆ ತಟ್ಟಿದೆ. ಹೈಕೋರ್ಟ್ ಸಹ ತನಿಖೆಗೆ ಸೂಚನೆ ಕೊಟ್ಟಿದೆ. FIR ಕೂಡ ಆಗಿದೆ. ಅದೇ ಬಿಸಿಯಲ್ಲೇ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಪಡೆದುಕೊಳ್ಳೋ ಕಡೆ ನಿಮ್ಮ ಗಮನ ಇರಲಿ. ಈ ರೀತಿಯ ಪ್ರತ್ಯೇಕ ಬಣಗಳ ಸಭೆ ಮಾಡಿ ಯಾವುದೇ ಪ್ರಯೋಜನ ಆಗಲ್ಲ. ಒಗ್ಗಟ್ಟಿನ ಹೋರಾಟಕ್ಕೆ ದೆಹಲಿ ನಾಯಕರು ಖಡಕ್ ತಾಕೀತು ಮಾಡಿದ್ದಾರೆ. ಯಾಕೆಂದರೆ ಈ ರಮೇಶ್ ಜಾರಕಿಹೊಳಿ, ಅದಾದ ನಂತರ ಅರವಿಂದ್ ಮತ್ತು ಇನ್ನು ಬೇರೆ ಬೇರೆ ನಾಯಕರೆಲ್ಲರೂ, ಕೆಲವರೆಲ್ಲ ಯತ್ನಾಳ್, ಇವರೆಲ್ಲರೂ ಕೂಡ ಭಿನ್ನ ಸಭೆಯನ್ನು ಮಾಡಿದ್ದಾರೆ. ಪ್ರತ್ಯೇಕ ಪಾದಯಾತ್ರೆ ಮಾಡೋದಕ್ಕೆ ಉದ್ದೇಶ ಮಾಡ್ಕೊಂಡಿದ್ದಾರೆ. ಇದು ಒಳ್ಳೆ ಟೈಮು ಸಿದ್ದರಾಮಯ್ಯ ಸಿಕ್ಕಾಕೊಂಡಿರೋದು. ಇಂಥ ಟೈಮಲ್ಲಿ ನೀವು ಅವರ ರಾಜೀನಾಮೆ ತಗೊಳ್ಳೋದು ಬಿಟ್ಬಿಟ್ಟು ನೀವೇ ಕಿತ್ತಾಡಿದ್ರೆ ಹೆಂಗೆ ಅಂತ ಪ್ರಶ್ನೆ ಮೂಡುತ್ತೆ ಸಹಜವಾಗಿ. ಕುಮಾರ್ ಬಂಗಾರಪ್ಪ, KS ಈಶ್ವರಪ್ಪ ಇವ್ರ ಮನೆಗಳಲ್ಲೆಲ್ಲ ಸಭೆ ನಡೆದಿತ್ತು, ಪ್ರತ್ಯೇಕ ಸಭೆ. ಮೊದಲು ಇದನ್ನು ಬಿಟ್ಟು ನೀವು ಮೊದಲು ಒಗ್ಗಟ್ಟಾಗಿ ಹೋರಾಟ ಮಾಡಿ, ಆಮೇಲೆ ಅನುಕೂಲ ನಿಮಗೆ ಇದ್ದೇ ಇದೆ ಅಂತ ಹೈಕಮಾಂಡ್ ಈಗ ತಾಕೀತನ್ನು ಮಾಡಿದೆ.